ನಮಸ್ಕಾರ ಗೆಳತಿಯರೇ, ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಜನವರಿ 5, 2025 ರವಿವಾರ ಐತಿ. ಎಲ್ಲರೂ ಅವ್ರವ್ರ ಕೆಲಸದೊಳಗೆ ಬ್ಯುಸಿ ಆಗ್ಯಾರ. ವಾಕಿಂಗ್ ಹೋಗಕ್ಕೆ ರೆಡಿ ಆಗ್ತಿರ್ತಾರೆ. ನಾವು ಮನೆ ಕೆಲಸದೊಳಗೆ ಬ್ಯುಸಿ ಆಗಿರ್ತೀವಿ. ನಾನು ಹಾಲು ಕಾಯಕ್ಕಿಟ್ಟು ಕಸ ಗುಡಿಸಿ ಹಾಲು ಕಾಯ್ದಾದ್ಮೇಲೆ ಚಾಕಿಟ್ಟಿದ್ದೆ. ಈ ಚಳಿಗಾಲನ್ಯಾಗ ಒಂದು ಕಪ್ ಚಹಾ ಕುಡಿದಾದ್ಮೇಲೆ ಮನುಷ್ಯ ನಿಚ್ಚಳಾಕೈತೆ ನೋಡ್ರಿ. ಚಹಾ ಕುಡಿಯೋತನ ನಿಚ್ಚಳಾಗೋದೇ ಇಲ್ಲ. ಚಹಾ ಕುಡಿದಾದ್ಮೇಲೆ ನಮ್ಮದು ಕಿಚನ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಕಿಚನ್ ಕ್ಲೀನಿಂಗ್ ಆಯಿತು, ಕಸ ಗುಡಿಸೋದಾಯಿತು. ಇವತ್ತು ಸಂಡೇ ಇದ್ರೂ ಕೂಡ ಸಂಡೇ ದಿವಸನೇ ಹುಡುಗರದು ಸ್ಕೂಲ್ ಇರ್ತೈತಿ. ಮಂಡೇ ರಜಾ ಇರ್ತೈತಿ ಇವ್ರದ್ದೆಲ್ಲ. ಅದಕ್ಕೋಸ್ಕರ ಸ್ಕೂಲಿಗೆಲ್ಲ ಟಿಫನ್ ರೆಡಿ ಮಾಡಬೇಕು. ಈ ವಾರದಲ್ಲಿ ಭಾಳ ರಜಾ ಆಗ್ಯಾವ ಅಂಥೇಳಿ ಸ್ಕೂಲ್ನವರು ಹಾಫ್ ಡೇ ತೆಗೆದು ಇವತ್ತು ಫುಲ್ ಡೇ ಇಟ್ಕೊಂಡಾರ. ಅದಕ್ಕೋಸ್ಕರ ಡಬ್ಬಿ ಕೂಡ ರೆಡಿ ಮಾಡಬೇಕು. ಇವತ್ತು ಪ್ರತಿ ರವಿವಾರನೂ ಹಾಫ್ ಡೇ ಇರ್ತಿತ್ತು. ಬಿಸ್ಕಿಟ್ ಚಹಾ ತಿಂದು ಮಧ್ಯಾಹ್ನ 12-12ವರೆಗೆ ಬರ್ತಿದ್ರು. ಆದರೆ ಇವತ್ತು ಡಬ್ಬಿ ಕೂಡ ರೆಡಿ ಮಾಡಬೇಕು. ಅದಕ್ಕೋಸ್ಕರ ಸಬ್ಬಸ್ಗಿ ಪಲ್ಯಕ್ಕೆಲ್ಲ ರೆಡಿ ಮಾಡೈತಿ. ಹಾಗೆ ರೊಟ್ಟಿ ಚಪಾತಿನೂ ನಡೆದವು. ಅದರ ಜೊತೆಗೆ ಬೆಂಡೆಕಾಯಿ ಫ್ರೈ ಕೂಡ ಮಾಡಿದ್ವಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ಕೂಲಿಗೆ ಡಬ್ಬಿ ಕಟ್ಟಬೇಕಾಗಿರೋದ್ರಿಂದ ಅವಸರ ಆಗ್ತೈತಿ. ವಿಡಿಯೋನ ಹೆಚ್ಚು ಮಾಡೋಕ್ಕಾಗಲ್ಲ ಬೆಳಿಗ್ಗೆ ಟೈಮ್ನಾಗ. ಇನ್ನೊಂದು ಸರ್ತಿ ಬೆಂಡಿ ಫ್ರೈ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಈಗ ಸಬ್ಬಸ್ಗಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳಾಕ್ತೀನಿ. ಸಬ್ಬಸ್ಗಿ ಎಲ್ಲ ಸೋಸಿ ರೆಡಿ ಮಾಡಿಟ್ಟಿದ್ರು ನಮ್ಮ ಅತ್ತಿಯರು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿ ಸಬ್ಬಸ್ಗಿ ಪಲ್ಯ ಮಾಡ್ತೀವಲ್ಲ. ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಸ್ಗಳಲ್ಲಿ ತೋರಿಸಿರಬೇಕು. 1-2-3 ವಿಡಿಯೋಸ್ಗಳಲ್ಲಿ ಮತ್ತು ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿ ತೋರಿಸೀನಿ ಸಬ್ಬಸ್ಗಿ ಪಲ್ಯ ರೆಸಿಪಿಯನ್ನು. ನೋಡಿ ಹುಡುಕ್ಯಾಡಿ ಐಕಾರ್ಡ್ನಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಹುಡುಗರು ಸ್ಕೂಲಿಗೆ ಹೋದಾದ್ಮೇಲೆ ಉಳಿದ ಎಲ್ಲ ಕೆಲಸಗಳನ್ನು ಮಾಡ್ತೀವಿ ನೋಡ್ರಿ. ಅವರಿಗೆ ಡಬ್ಬಿ ಕಟ್ಟಿದಾದ್ಮೇಲೆ ಮತ್ತೆ ಏನೇನು ಬೇಕು ಉಳಿದವ್ರಿಗೆಲ್ಲ ಪಲ್ಯ ಮತ್ತು ಕೋಸಂಬರಿ ಆಗಿರ್ಬೋದು ಎಲ್ಲ ರೆಡಿ ಮಾಡ್ತೀವಿ. ಇವತ್ತಿನ ನಮ್ಮ ಅಡುಗೆ ಒಳಗೆ ಏನೇನಿತ್ತಂದ್ರೆ ಮೂಲಂಗಿ ಕೋಸಂಬರಿ ರೀ. ಜಾಸ್ತಿ ಸೊಪ್ಪು ಹಾಕಿ ಕೋಸಂಬರಿ ಮಾಡಿತ್ತು. ಮೂಲಂಗಿ ಕಾಯಿ ಜಾಸ್ತಿ ಹಾಕಿಲ್ಲ, ಸೊಪ್ಪು ಜಾಸ್ತಿ ಹಾಕೈತಿ. ಮೂಲಂಗಿ ಸ್ವಲ್ಪ ಹಾಕಿದ್ವಿ. ಅದ್ರ ಜೊತೆಗೆ ಸಬ್ಬಸ್ಗಿ ಪಲ್ಯ, ಬೆಂಡೆಕಾಯಿ ಪಲ್ಯ. ಹುಡುಗರಿಗೆ ಬೆಂಡಿ ಫ್ರೈ ಅಂದ್ರೆ ಜಸ್ಟ್ ಏನು ಕಟ್ ಮಾಡಲಾರ್ದೇ, ಬೆಂಡೆಕಾಯಿ ಕಟ್ ಮಾಡಲಾರ್ದೇ ಹಾಗೆ ಫ್ರೈ ಮಾಡಿ ಉಪ್ಪು ಖಾರ ಹಚ್ಚಿ ಕೊಟ್ಟಿತ್ತು. ಮತ್ತು ಬಿಸಿ ರೊಟ್ಟಿ, ಬಿಸಿ ಚಪಾತಿ, ಅದ್ರ ಜೊತೆಗೆ ಬ್ಯಾಳಿ ಸಾರು, ಬಿಸಿ ಅನ್ನ, ಸ್ವಲ್ಪ ಜೀರಾ ರೈಸ್. ನಿನ್ನೆ ರಾತ್ರಿ ಉಳಿದಿದ್ದು ಅನ್ನ ಇತ್ತಂದ್ರೆ ಜೀರಾ ರೈಸ್ ಹಾಕಿಬಿಡ್ತೀವ್ರಿ. ಅಂದ್ರೆ ಖಾಲಿ ಆಗಿಬಿಡ್ತೈತಿ. ಇಲ್ಲ ಅಂದ್ರೆ ಹಾಗೆ ಉಳಿದು ಬಿಡ್ತೈತಿ. ಜೀರಾ ರೈಸ್ನೂ ರೆಡಿ ಆಗೈತಿ. ಈ ರೀತಿ ನಾವು ಬೆಳಿಗ್ಗೆ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತೈತಿ. ಅದು ಇದು ತಿನ್ನೋದಕ್ಕಿಂತಲೂ ಈ ರೀತಿ ಬಿಸಿ ಬಿಸಿಯಾಗಿ ಮತ್ತು ಫ್ರೆಶ್ ಕಾಯಿಪಲ್ಯ ಹಾಕಿ ಅಡುಗೆ ಮಾಡೋದ್ರಿಂದ ಟೇಸ್ಟು ಕೂಡ ಇರ್ತೈತಿ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ವಾರದಾಗ ಒಂದು ಸರ್ತಿ ಇಲ್ಲಾಂದ್ರೆ 15 ದಿವಸಕ್ಕೆ ಒಂದು ಸರ್ತಿ ಆದ್ರೂ ನಾವು ಕೂಡ ಹೊರಗಡೆ ತಿಂತೀವಿ. ಆದ್ರೂ ಜಾಸ್ತಿ ಮನೆಯೊಳಗೇ ಅಡುಗೆ ಮತ್ತು ನಾಷ್ಟ ಆಗಿರ್ಬೋದು, ಏನಾದರೂ ಸ್ನ್ಯಾಕ್ಸ್ ಆಗಿರ್ಬೋದು, ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ. ಅದ್ರ ಜೊತೆಗೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಬಿಗಿನರ್ಸ್ಗಳಿಗಾಗಿ ಲೇಡೀಸ್ ಕ್ರಶ್ ಚಾನಲ್ನಲ್ಲಿ ಬ್ಲೌಸ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ತೋರಿಸ್ಕೊಡ್ತೀನಿ ಅಂಥೇಳಿ ಪೂರ್ತಿ ಡೀಟೇಲಾಗಿ 3 ಟಕ್ಸ್ ಬ್ಲೌಸ್ ಇದು. ಇದನ್ನು ಕಟ್ ಮಾಡಿ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ವಿಡಿಯೋ ಹಾಕೀನಿ.
ಹಾಗೇ ಹಿಂದಿ ವ್ಲಾಗ್ ಕೂಡ ಒಂದು ಅಪ್ಲೋಡ್ ಮಾಡೀನಿ. ಅದರೊಳಗೆ ಯಾರಾದರೂ ನೋಡಬೇಕು ಅಂತಿದ್ರೆ ಲೇಡೀಸ್ ಗೈಸ್ ಚಾನಲಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕ್ರಾಸ್ ಬೆಲ್ಟ್ಗಳನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಕೂಡ ಅಪ್ಲೋಡ್ ಮಾಡ್ತೀನಿ. ಕನ್ನಡ ಮತ್ತು ಹಿಂದಿ 2 ಲ್ಯಾಂಗ್ವೇಜಸ್ಗಳಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಮಾಹಿತಿಯನ್ನು ನೀಡಬೇಕಾಗಿತ್ತು ಎಲ್ಲ ಗೃಹಿಣಿಯರಿಗೆ. ಹೆಚ್ಚು ನಾವು ಈಗೆಲ್ಲ ಆನ್ಲೈನಲ್ಲೇ ತರಿಸ್ತಿರ್ತೀವಿ ಸಾಮಾನುಗಳನ್ನು. ನಾವು ಕೂಡ ಜಿಯೋ ಮಾರ್ಟ್ನಲ್ಲಿ ಅಥವಾ ಅಮೆಜಾನ್ ಒಳಗೆ ಆಫರ್ಗಳು ಯಾವ್ಯಾವುದಾವು ನೋಡಿಕೊಂಡು ತರಿಸ್ತಿರ್ತೀವಿ ಸಾಮಾನುಗಳನ್ನು. ಜಿಯೋ ಮಾರ್ಟ್ ಆದರೆ ಇಲ್ಲಿ ಸಿಟಿ ಒಳಗೆ ಡೆಲಿವರಿ ಮಾಡ್ತಾರೆ. ಹಳ್ಳಿ ಒಳಗೆ ಮತ್ತು ತಾಲೂಕು ಪ್ಲೇಸ್ನಲ್ಲಿ ಅಷ್ಟು ಡೆಲಿವರಿ ಆಗಂಗಿಲ್ಲ. ಜಿಯೋ ಮಾರ್ಟ್ನಲ್ಲಿ ಲೋಕಲ್ ಮಾತ್ರ ಕೊಡ್ತಾರೆ. ಆದರೆ ಅಮೆಜಾನ್ನಲ್ಲಿ ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಆರಾಮಾಗಿ ನಿಮ್ಮ ಮನೆಗೇ ಬಂದು ತಲುಪ್ತೈತಿ. ಇವತ್ತಿಂದ ಅಮೆಜಾನ್ ಆರ್ಡ್ರ್ನಲ್ಲಿ ಏನಿತ್ತು ಸ್ಪೆಷಲ್ ಅಂತಂದ್ರೆ ನೋಡಿರ್ಬೋದು. ಕೆಲವೊಂದು ಜನಕ್ಕೆ ಗೊತ್ತಿರೋಂಗಿಲ್ಲ, ಅದಕ್ಕೋಸ್ಕರ ತೋರ್ಸಾಕ್ತೀನಿ. ಹೆಣ್ಮಕ್ಳಿಗೆ ಬೇಕಾಗಿರೋದು ಅಡುಗೆ ಮನೆಗೆ ಬೇಕಾಗಿರುವಂತಹ ಸಾಮಾನುಗಳು ಇದ್ರ ಜೊತೆ ಫ್ರೀ ಐತಿ. ಏನಂದ್ರೆ ನಾವು 1.5 ಕಿಲೋ ಬೋರ್ನ್ವಿಟಾ ತೊಗೊಂಡ್ವಿ ಅಂತಂದ್ರೆ ಈ ಒಂದು ಕಂಟೈನರ್ ಫ್ರೀ ಐತಿ. ಬೆಸ್ಟ್ ಕ್ವಾಲಿಟಿದು ಕಂಟೈನರ್ ಐತಿ. ಅದಕ್ಕೋಸ್ಕರ ಇದನ್ನು ನಾನು ವಿಡಿಯೋ ಮಾಡಿ ತೋರ್ಸಾಕ್ತೀನಿ. ಯಾವುದೇ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ ಇದ್ರೊಳಗಿಲ್ಲ. ನೋಡಿರಿ, ಈ ರೀತಿಯಾದಂತಹ ಕಂಟೈನರ್ ಐತಿ. 1.5 ಇಂದ 2 ಕಿಲೋದಷ್ಟು ನಾವು ಕಾಳು ಕಡಿಗಳನ್ನು ಹಾಕಿ ಇಡ್ಬೋದು. 1/4 ಕಿಲೋದು 2 ಪ್ಯಾಕೆಟ್ಸ್ ಅದಾವು. 750 ಗ್ರಾಮಿನ 2 ಪ್ಯಾಕೆಟ್ಸ್ ಅದಾವು. ಅದ್ರ ಜೊತೆಗೆ ಈ ಕಂಟೈನರ್ ಕೊಡ್ತಾರೆ ಫ್ರೀಯಾಗಿ. ಕೆಲವೇ ದಿನಗಳವರೆಗೂ ಮಾತ್ರ ಐತಿ. ಮತ್ತು ಇದ್ರ ರೇಟ್ ಓನ್ಲಿ 550 ಇತ್ತು. ವಿತ್ ಕಂಟೈನರೇ 550 ಇತ್ತು. ಅದಕ್ಕೋಸ್ಕರ ನೋಡಿ ನೀವು ಪರ್ಚೇಸ್ ಮಾಡ್ಕೊರಿ ಅಂಥೇಳಿ ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡಾಕತ್ತೀನಿ. ಇವು ಹೆಚ್ಚು ಅಡುಗೆ ಮನೆಗೆ ಯೂಸ್ ಆಗ್ತಾವೆ ನೋಡಿರಿ. ಮತ್ತು ಸ್ಪೇಸ್ ಕೂಡ ಜಾಸ್ತಿ ಹಿಡಿಯೋಂಗಿಲ್ಲ. ನಾವು ರೌಂಡ್ ಶೇಪದ್ದೇನು ಬಾಕ್ಸಸ್ ತೊಗೊತೀವಲ್ಲ ಕಾಳು ಕಡಿ ಹಾಕಕ್ಕೆ, ಅದಕ್ಕಿಂತಲೂ ಇದು ಬೆಸ್ಟ್ ಚಲೋ ನೋಡಿರಿ. ಜಾಸ್ತಿ ಸ್ಪೇಸ್ನೂ ಹಿಡಿಯಲ್ಲ. ಇದೇ ರೀತಿಯಾಗಿ ನಾವು ಯಾವುದಾದ್ರೂ ಆಫರ್ನಲ್ಲಿ ಇದ್ದಾಗ ತೊಗೊಂಡ್ವಿ ಅಂತಂದ್ರೆ ಮನೆಗೆ ಡಬ್ಬಿಗಳು ಆಗ್ತಾವೆ, ಅದ್ರ ಜೊತೆಗೆ ಸಾಮಾನು ಬರ್ತಾವೆ. ನಾವು ಒಮ್ಮೆನೇ ಎಲ್ಲ ಸಾಮಾನುಗಳನ್ನು ತರಿಸಿರಂಗಿಲ್ಲ. ಯಾವಾಗ ಆಫರ್ ಇರ್ತಾವೆ ನೋಡ್ಕೊಂಡ್ಬಿಟ್ಟು ತರಿಸ್ತೀವಿ. ಬೆಸ್ಟ್ ಕ್ವಾಲಿಟಿದು ಐತಿ ಬಾಕ್ಸ್ ಮಾತ್ರ. ನನಗಂತೂ ಭಾಳ ಇಷ್ಟ ಆಯಿತು. ನಾನು ನಮ್ಮ ತಂಗಿ ಇದೇ ರೀತಿಯಾಗಿ ಯಾವುದಾದ್ರೂ ಆಫರ್ ಇತ್ತಂದ್ರೆ ನೋಡಿನೇ ಪರ್ಚೇಸ್ ಮಾಡ್ತಿರ್ತೀವಿ ಯಾವಾಗ್ಲೂ. ಇದ್ರ ಜೊತೆಗೆ ನಾನು ಸ್ವಲ್ಪ ನನ್ನ ಸ್ಟಡಿ ಕೂಡ ಸ್ಟಾರ್ಟ್ ಮಾಡಾಕ್ತೀನಿ. ಯಾಕಂದರೆ TET ಎಕ್ಸಾಮ್ ಅಪ್ಲಿಕೇಶನ್ ಬರೋದ್ರೊಳಗೆ ಅದಾವು TET ಇದು. ಅದಕ್ಕೋಸ್ಕರ ಅದನ್ನು ಕೂಡ ಸ್ಟಾರ್ಟ್ ಮಾಡಾಕ್ತೀನಿ. ಈಗ ಸಂಜೆಗೆ 9 ಗಂಟೆ ಆಗೈತಿ. 9 ಗಂಟೆಗೆ SR ಎಜುಕೇಷನ್ದವ್ರದ್ದು ಸೈಕಾಲಜಿ ಪೀರಿಯಡ್ ಸ್ಟಾರ್ಟ್ ಮಾಡ್ತಾರೆ ಆನ್ಲೈನಲ್ಲಿ, ಯೂಟ್ಯೂಬ್ನಲ್ಲಿ. ಅದಕ್ಕೋಸ್ಕರ ನಾನು ರೆಡಿಯಾಗಿ ಕುಂತಿದ್ದೆ. ಆದರೆ ಇವತ್ತು ಸಂಡೇ ಯಾವುದೇ ರೀತಿಯಾದಂಥ ಅವರು ವಿಡಿಯೋವನ್ನು ಸ್ಟಾರ್ಟ್ ಮಾಡಿರಲಿಲ್ಲ. ಲೈವ್ ವಿಡಿಯೋ ನೋಡ್ತಿರ್ತೀನಿ ಅವ್ರದ್ದು. ಹೆಚ್ಚು ಹಿಸ್ಟ್ರಿ ವಿಡಿಯೋಸ್ಗಳನ್ನು ಮಾಡ್ತಿರ್ತಾರೆ. ಆದರೆ ಸೈಕಾಲಜಿ ಹೀಗೆ ರೀಸೆಂಟಾಗಿ 3 to 4 ಡೇಸ್ ಆಗಿರ್ಬೋದು, 2 ರಿಂದ 3 ವಿಡಿಯೋ ಅಷ್ಟೇ ಅಪ್ಲೋಡ್ ಆಗ್ಯಾವ ಲೈವ್ ಕ್ಲಾಸಸ್. ಇವತ್ತು ಸಂಡೇ ಇರೋದ್ರಿಂದ ಯಾವುದೇ ರೀತಿಯಾದಂತಹ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ಈಗ ಮೊದಲಿನ 2 ವಿಡಿಯೋಸ್ಗಳನ್ನು ಕೂಡ ನೋಡಿರಲಿಲ್ಲ, ಅದನ್ನೇ ನೋಡಿದ್ರಾಯ್ತು ಅಂಥೇಳಿ ಸ್ಟಾರ್ಟಿಂಗ್ ಹಿಡಿದು ಅವ್ರ ಜೊತೆನೇ ನಾನು ಕೂಡ ಸೈಕಾಲಜಿ ಸ್ಟಾರ್ಟ್ ಮಾಡಿದ್ರಾಯ್ತು ಅಂಥೇಳಿ ಇವತ್ತಿಂದ ನನ್ನ ಸ್ಟಡಿಯನ್ನು ಚಾಲೂ ಮಾಡ್ಕೊಂಡಿನಿ. ಮೊದಲಿಗೆ ಸೈಕಾಲಜಿ ಸ್ಟಾರ್ಟ್ ಮಾಡೀನಿ. ಆಲ್ರೆಡಿ ನಾನು ಸೈನ್ಸ್ ಸ್ಟಾರ್ಟ್ ಮಾಡಿ ಒಂದು 8-10 ದಿವಸ ಆಯಿತು. ಅದನ್ನು ಕೂಡ ಯಾವುದು ಸೈನ್ಸ್ಗಾಗಿ ಯಾವ ವಿಡಿಯೋನ ನೋಡ್ತಿರ್ತೀನಿ ಮತ್ತು ಯಾವ ರೀತಿಯಾಗಿ ನಾನು ಸ್ಟಡಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ನಾನು ಮೊದಲು ಫೇಸ್ ಮಾಡಿರುವಂತಹ TET ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕಸ್ ಬಿದ್ದಾವು ಮತ್ತು ಮಾರ್ಕಸ್ ಕಾರ್ಡ್ ಯಾವ ರೀತಿ ಇರ್ತೈತಿ, ನಮ್ಮದು ಸರ್ಟಿಫಿಕೇಟ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಏನಾದರೂ ಸ್ಟಡಿಗೋಸ್ಕರ ಟಿಪ್ಸ್ಗಳಿದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಇನ್ನೂ ಪೂರ್ತಿಯಾಗಿ ನಾನು ಸ್ಟಡಿ ಸ್ಟಾರ್ಟ್ ಮಾಡಿಲ್ಲ, ಆದ್ರೂ ಕೂಡ ಯಾವಾಗ ಟೈಮ್ ಸಿಗ್ತೈತಿ ಆವಾಗ ಓದ್ಕೋತಾ ಕುಂತಿರ್ತೀನಿ. ಈ ರೀತಿಯಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ.
ಮತ್ತು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ TET ಮಾರ್ಕಸ್ ಎಷ್ಟೈತಿ ಮತ್ತು ಯಾವ ರೀತಿಯಾಗಿ ಸರ್ಟಿಫಿಕೇಟ್ ಐತಿ ಎಲ್ಲವನ್ನು ಡೀಟೇಲ್ ಆಗಿ ಯಾವ ಇಯರ್ನಲ್ಲಿ ನಾನು ಪಾಸ್ ಮಾಡ್ಕೊಂಡಿನಿ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಮತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.